6 ವರ್ಷಗಳಲ್ಲಿ ಲೋಕಾರ್ಪಣೆ ಆದಂಥ ಒಂದು ಪವಿತ್ರವಾದಂಥ ಒಂದು ದಿನ ಇವತ್ತು. ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ, ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂಥೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ಒಬ್ಬ ರಾಜಕೀಯ ಪ್ರತಿನಿಧಿ ತನ್ನ ಬದುಕಿನಲ್ಲಿ ಕೆಲವು ಕ್ಷಣಗಳು ಒಂದು ಅಚ್ಚಳಿಯಾಗಿ ನೆನಪಾಗಿ ಉಳಿತದೆ. ಅದು ನಮ್ಮ ಪಾಲಿಗೆ ಯಾವುದೇ ಈ ವೇದಿಕೆ ಮೇಲಿರುವಂಥ ಎಲ್ಲ ರಾಜಕೀಯ ಮುತ್ಸದ್ದಿಗಳಿಗೆ, ಹಿರಿಯರಿಗೆ ನಮ್ಮ ಜೀವನದಲ್ಲಿ ಅಚ್ಚಳಿಯಾಗಿ ಉಳಿಯುವಂಥ ಒಂದು ಧೀಮಂತವಾದಂಥ ಒಂದು ಕೆಲಸ ಇವತ್ತು ನಮ್ಮ ಅಂಬರಗೋಡು ಕಳಸೋಳಿ ಸಿಗಂದೂರಿನ ಒಂದು ಸೇತುವೆ ಅಂಥೇಳಿ ಅಭಿಮಾನದ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ಕೆ ನಾವು ನೀವು ಸಾಕ್ಷಿಭೂತರಾಗಿ ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು. ಮತ್ತು ಇವತ್ತಾದಂಥ ಸೇತುವೆ ಕೇವಲ ನಮ್ಮ ತಾಂತ್ರಿಕ ಶಿಲ್ಪ ಆಗದೆ, ಇದು ಬೆಳಕಿಗೆ ಹೋರಾಡಿದಂಥ ತಲೆಮಾರುಗಳ ಒಂದು ಕನಸನ್ನು ನೆನೆಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯ. ಬಂಧುಗಳೇ ತಮಗೆ ಈ ಈ ಐತಿಹಾಸಿಕ ಒಂದೊಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಭೂಮಿ ಕಳ್ಕೊಂಡ್ರು, ಜೀವನವನ್ನು ಕಳ್ಕೊಂಡ್ರು. ಅದು ನಿಮಗೆ ಗೊತ್ತಿದೆ, ಈ ನಾಡಿಗೋಸ್ಕರ ಶರಾವತಿ ಕಣಿವೆಯಲ್ಲಿ ಉತ್ಪಾದನೆ ಆಗುವಂಥ ಏನು ವಿದ್ಯುತ್ ಉತ್ಪಾದನೆ ಆಗಬೇಕು ಅಂತೇಳಿ ಜಲ ವಿದ್ಯುತ್ತು ಉತ್ಪಾದನೆ ಆಗ್ತಾ ಇದೆ. ಅದರಿಂದ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಜೈವಿಕ ತಂತ್ರಜ್ಞಾನ ಇರ್ಬೋದು, ಕೈಗಾರಿಕಾ ಉತ್ಪಾದನೆ ಇರ್ಬೋದು, ಕೃಷಿ ಇರ್ಬೋದು, ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆ ಏನಾದರೂ ಮಾಡಿದೆ ಅಂದರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತ್ರಸ್ತರ ಆ ಒಂದು ಸಂತ್ರಸ್ತರ ಬದುಕು. ಸುಮಾರು 20,000ಗಿಂತ ಹೆಚ್ಚಿನ ಕುಟುಂಬಗಳು, 60ಗಿಂತ ಹೆಚ್ಚಿನ ಹಳ್ಳಿಗಳು ಏನು ಮುಳುಗಡೆ ಆಗಿ ಈ ನಾಡಿಗೆ ವಿದ್ಯುತ್ ಕೊಟ್ಟರು, ಅದರ ಪ್ರತಿಫಲ ಇವತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ಎಲ್ಲದೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯಕ್ಕೆ ಬೆಳಕನ್ನು ಕೊಟ್ಟರು, ಆದರೆ ದೀಪದ ಬುಡದಲ್ಲಿ ಕತ್ಲು ಅಂತೇಳಿ ನಾವೆಲ್ಲರೂ ಕೂಡ ಏನು ಗಾದೆ ಕೇಳಿದ್ದೀವಿ. ಪಾಪ ಅವರು ಕತ್ಲಲ್ಲಿದ್ದು ದಿನ ಸಂಜೆ 5 ಗಂಟೆ ಆದರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತು ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ಲದಂಥ ಒಂದು ಪ್ರಸಂಗ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದನ್ನೆಲ್ಲ ಮನಗಂಡಂಥ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಇಲ್ಲಿಯ ಒಂದು ಬದುಕು, ನಮ್ಮ ಗರ್ಭಿಣಿ ತಾಯಿಂದರು ಕೂಡ ಆಸ್ಪತ್ರೆಗೂ ಕೂಡ ಬರಲಿದ್ದ ಒಂದು ಪರಿಸ್ಥಿತಿ, ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು 10-20 ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು. ಈ ರೀತಿ ಅನೇಕ ಕಹಿ ಘಟನೆಗಳ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಬೆಳಕಿನ ಒಂದು ಕೆಲಸ ಇವತ್ತು ಆಗಿದೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅಂಬರಗೋಡು ಕಳಸೋಳಿ ಈ ಒಂದು ಸೇತುವೆ ಇದು ತಾಂತ್ರಿಕ ಅಚ್ಚರಿ, ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ನಾವೇನು ಹೇಳ್ತೀವಿ. ಈ ಒಂದು ಅಭಿವೃದ್ಧಿಯ ಒಂದು ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ಇವತ್ತಿನ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮೆಲ್ಲರ ಒಂದು ತಪಸ್ಸಿಗೆ ಬೆಳಕನ್ನು ಕೊಟ್ಟಂಥ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತ, ನಮ್ಮ ಶಿವಮೊಗ್ಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು, ಅದು ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಇರ್ಬೋದು, ಜೋಗ್ ಫಾಲ್ಸ್ ಅಭಿವೃದ್ಧಿ ಇರ್ಬೋದು, ಈ ರೀತಿಯಂಥ ಕೆಲಸ ಕಾರ್ಯಗಳು ಆಗ್ತಿದೆ. ಬಂಧುಗಳೇ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹಿಂದೂ ಕೂಡ ತೆರಿಗೆ ಕಟ್ತಾ ಇದ್ರು, ಇವತ್ತು ಕೂಡ ತೆರಿಗೆ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಇವತ್ತು ಹೇಗೆ ಆಗ್ತಿದೆ ಅನ್ನಲಿಕ್ಕೆ ತಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಬಂಧುಗಳೇ, ಇವತ್ತು ನಿಮ್ಮ ಕಣ್ಮುಂದಿರುವಂಥ ಕಳಸೋಳಿ ಸಿಗಂದೂರು ಸೇತುವೆ ಸುಮಾರು 480 ಕೋಟಿ ವೆಚ್ಚವನ್ನು ಮಾಡಿ ಸೇತುವೆ ಆಯಿತು. ಗ್ರಾಮ ಪಂಚಾಯತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡ್ ಮಾಡಿ ಆ ಒಂದು ಸೇತುವೆನ ಅಭಿವೃದ್ಧಿ ಮಾಡಿದ್ರು. ಅದರ ಅಪ್ರೋಚ್ ರೋಡಿಗೆ 920 ಕೋಟಿ ಈಗ ಗಡ್ಕರಿ ಸಾಹೇಬ್ರದಕ್ಕೆ ಸ್ಯಾಂಕ್ಷನ್ ಮಾಡಿ ಆ ಒಂದು DPR ಕೂಡ ಈಗಾಗಲೇ ಅಪ್ರೂವಲ್ ಆಗಿದೆ, ಕೆಲಸ ಕಾರ್ಯಗಳು ಕೂಡ ಶುರುವಾಗೋದಿದೆ. ಅದೇ ರೀತಿ ತಾವು ಆಶ್ಚರ್ಯ ಪಡ್ತೀರಿ,
ನಮ್ಮ ಹೊಸನಗರದಿಂದ ಕೊಲ್ಲೂರಿಗೆ ಹೋಗುವಂಥ ರಸ್ತೆ ಮಾವಿನಕೊಪ್ಪದಿಂದ ಆಡುಗೋಡಿಗೆ ಸುಮಾರು 315 ಕೋಟಿ ಖರ್ಚು ಮಾಡಿ ಸುತ್ತ ಸೇತುವೆ ಅಂಥೇಳಿ 1.5 ಕಿಲೋಮೀಟರ್, ಬೆಕ್ಕೋಡಿ ಸೇತುವೆ 3/4 ಕಿಲೋಮೀಟರ್, ಈ ಎರಡೂ ಸೇತುವೆಗಳ ಈಗಾಗಲೇ ನಿರ್ಮಾಣ ಆಗಿದೆ. ಪಿಲ್ಲರ್ಸು ಕೂಡ ಈಗ ಆಲ್ರೆಡಿ ಎದ್ದಿದೆ. ಆ ಭಾಗದಲ್ಲಿ ಕೆಲಸವನ್ನು ಆಗ್ತಿರೋದು ನೀವು ಗಮನಿಸ್ತಾ ಇದ್ದೀರಿ. ಮೂರನೇದು, ನಮ್ಮ ಹಾಲಪ್ಪನವರ ಅವಧಿಯಲ್ಲಿ ಪಟುಕೊಪ್ಪ ಸೇತುವೆ 2019ರಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಿಲ್ಸಾಗರ ಸೇತುವೆ ನಮ್ಮ KRDCಯಲ್ಲಿಂದ ಗೌರವಿತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಿರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಂಧುಗಳೇ, ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂಥ ಕಾಗೋಡು ತಿಮ್ಮಪ್ಪನವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಹಸುರುಮಕ್ಕಿ ಸೇತುವೆಗೆ 100 ಕೋಟಿಯ ಕಾರ್ಯಕ್ರಮವನ್ನು ಟೆಂಡರ್ ಕರೆದು ಅಪ್ರೂವಲ್ ಮಾಡಿಸಿದಂಥ ಧೀಮಂತ ನಾಯಕರು ಗೌರವಿತ ಕಾಗೋಡು ತಿಮ್ಮಪ್ಪನವರು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅರೆ ಸಾಹೇಬರು ಅಪ್ರೂವಲ್ ಮಾಡಿಸಿದ್ರು, ಆದರೆ ಅದಕ್ಕೆ ಮೊದಲನೇ ಕಂತು 55 ಕೋಟಿಯನ್ನು ಕೊಟ್ಟಿದ್ದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ BJP ಸರ್ಕಾರದ ಅವಧಿಯಲ್ಲಿ ನಮ್ಮ ಹಸುರುಮಕ್ಕಿಗೆ 55 ಕೋಟಿ ಹಣವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, BJP ಸರ್ಕಾರ ಕೊಟ್ಟಿದ್ದು. ಇವತ್ತಿನ ಸರ್ಕಾರ 18 ಕೋಟಿ ಕೊಟ್ಟಿದೆ. ಇನ್ನು ಉಳಿದಂಥ ಹಣವನ್ನು ತಂದು ಆದಷ್ಟು ಬೇಗ ಒಂದು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯವನ್ನು ಕೂಡ ಇವತ್ತಿನ ಒಂದು ಸರ್ಕಾರದ ಪ್ರಮುಖರು ಮಾಡ್ತಾರೆ ಅಂತೇಳಿ ಅಭಿಮಾನದಿಂದ ಹೇಳ್ತಾ, ಬಂಧುಗಳ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ. ನಮ್ಮೆಲ್ಲರ ಅಪೇಕ್ಷೆ ಇತ್ತು ಇವತ್ತು ಉದ್ಘಾಟನೆ ಆಗಬೇಕು. ಗಡ್ಕರಿಜಿಯವರು ಸಮಯವನ್ನು ಕೊಟ್ಟು 15 ದಿನ ಆಗಿತ್ತು. ಅವ್ರ ಕಳ್ಕಳಿ ಏನು ಅಂದರೆ, ಅವ್ರನ್ನ ವಿನಂತಿಯನ್ನು ಮಾಡಲಿಕ್ಕೆ ಅಂತ ಹೋದಾಗ ಇಲ್ಲಿ ಕ್ರೂಸ್ ಏನು ಓಡಾಡ್ತಾ ಇದೆ, ಏನು ಬರ್ಜ್ ಅಂತ ಹೇಳ್ತೀವಿ, ಏನು ಓಡಾಡ್ತಾ ಇದೆ, ಅದರ ಒಂದು ಗೇರ್ ಬಾಕ್ಸ್ ತೊಂದರೆಯಾಗಿ ಅದ್ರಲ್ಲಿ ಗರ್ಭಿಣಿ ಹೆಣ್ಮಕ್ಳಿದ್ಲು. ವಾಪಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರುವಂಥ ಲಾಂಚು ಅದನ್ನು ಎಳ್ಕೊಂಡು ವಾಪಸ್ ದಡಕ್ಕೆ ಸೇರಿಸ್ತು. ಯಾಕೆಂದರೆ ಇವತ್ತು ಹುಚ್ಚಾಪಟ್ಟೆ ಮಳೆ ಸುರಿತಾ ಇದೆ. ಆ ಒಂದು ನೀರಿನ ಮಟ್ಟ 1819 ಅಡಿಗಳು. ಈಗ ಆಲ್ರೆಡಿ ಇವತ್ತಿಗೆ 1801 ಅಡಿ ಈಗ ಆಲ್ರೆಡಿ ನೀರೀಗ ಫ್ಲೋ ಆಗ್ತಾ ಇದೆ. ಹಾಗಾಗಿ ಇನ್ನು 10 ಅಡಿ ಮೇಲೆ ಬಂತು ಅಂದರೆ ನಮ್ಮ ಈ ಒಂದು ಲಾಂಚ್ ಏನು ಓಡಾಡ್ತಾ ಇದೆ ಅದು ಕೂಡ ನಿಂತು ಹೋಗುತ್ತೆ. ಹಾಗಾಗಿ ಈ ಕಟ್ಟಿದಂಥ ಸೇತುವೆ ಯಾವುದೇ ಅನಾಹುತ ಜನರಿಗೆ ಆಗದ ರೀತಿಯಲ್ಲಿ ಇದೇ ಸೀಸನ್ನಲ್ಲಿ ನಮ್ಮ ಈ ಭಾಗದ ಜನರಿಗೆ ಬಿಡುಗಡೆ ಮಾಡಬೇಕು, ಕೊಡಬೇಕು ಅಂತೇಳಿ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಗಡ್ಕರಿ ಸಾಹೇಬರು ಇವತ್ತು ಸಮಯವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂಥೇಳಿ ಅತ್ಯಂತ ಅಭಿಮಾನಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ರೆಸ್ಪೆಕ್ಟೆಡ್ ಗಡ್ಕರಿಜಿಯಲ್ಲಿ ಒಂದು 3 ವಿಚಾರಗಳನ್ನು ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಅಂಡರ್ ದ ಲೀಡರ್ಶಿಪ್ ಆಫ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ, respected Gadkariji, your clear vision and tireless efforts are transforming India's infrastructure landscape. Though successive terms of our India government for the past 11 years, we have been at the helm of the Minister of Road Transport and Highways. That itself speaks volumes about your leadership and consistent performance, sir. Your work is not just about building infrastructure, it's about realizing dreams, connecting people, and enabling growth across the country. You are the true driving force of development, and you will continue to inspire all of us, sir. Sir, we are truly very grateful to you for the Sigandur Cable Stayed Bridge, for approving it, for making sure it was completed quickly, and for coming here to inaugurate it, sir. This would not have been possible without you. This is not just a dream come true for our people. This is the realization moment of the decades of struggle and sacrifice, especially for the thousands of victims displaced by the Sharavati backwaters who have been fighting for this for nearly 6 decades. Sir, many people have lost their lives here over the years, including heartbreaking incident of rafts drowning. Therefore, this bridge is momentous milestone for all of us, and this was possibly only because of you, your commitment, and your generous support, and of course, Sri B.S. Yediyurappaji's leadership, encouragement, and timely intervention, sir. Similarly, our Honorable Union Minister Sri
Prahalad Joshi ji has extended his wholeheartedly support in this regard, not just for the bridge, any project related to our districts and our state. His constant support, guidance, and commitment have always been a pillar of strength, sir. Sir, you know, earlier in our democracy country, we have seen major projects remaining incomplete for decades. One leader would lay the foundation, and some other leaders would eventually inaugurate it. ಯಾರೋ ಗುದ್ಲಿ ಪೂಜೆ ಮಾಡ್ತಾರೆ, ಇನ್ನೊಬ್ರು ಯಾರೋ ಉದ್ಘಾಟನೆಯನ್ನು ಮಾಡ್ತಾರೆ. But this landmark bridge, 6 years back, it was approved by you, and today it is being inaugurated by you only. Just like many other projects under the Modi government. Sir, in this historical occasion, truly made the occasion even more momentous and meaningful. Sir, in this time, we have major 2 projects, what we discussed. Sir, as you are here, and as Prahalad Joshi Sahab also is here, on behalf of the people of our region, let me humble draw your kind attention to few other critical projects that many of us, including Shri B.S. Yediyurappa ji, have been sincerely appealing for. As you are aware that Agumbe Ghat, with its steep curves, adverse terrain and landslides, becomes a nightmare, especially during monsoon. On an average daily, 8 to 10,000 vehicles, including essential freights and emergency services, pass through this unsafe stretch, very concerning and unsafe, sir. So regarding this, we are praying, kindly mentioned during your campaign in 2024 also. So in humble urge both our leaders present here to kindly convince our Honorable PM and get this project approval under the PM Gati Shakti, sir. This is one thing. Second one, we requesting 272 kilometers, Hospete, Shumoga, Balevanur stretch to a national highway. Daily more than 15 to 21,000 vehicles existing 2-lane roads. So requesting to the Honorable Minister, please declare it as a new national highway, sir. These 2 major issues. So we truly believe that we both of you leading the way with your strong support and active involvement of all us can soon become a reality, sir. The blessing of goddesses Sigundur Chaudeshwari and Kollur Mukambika Devi will always be with you for tireless service to the people, sir. Thank you very much. ಇನ್ನೊಂದು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈಗ ತಾನೇ ಉದ್ಘಾಟನೆ ಆದಂಥ ಸೇತುವೆಗೆ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೀನಿ. ಸಿಗಂದೂರು ಚೌಡೇಶ್ವರಿಯ ಹೆಸರನ್ನು, ಪ್ರಪೋಸಲನ್ನು ತಾವು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅದಕ್ಕೆ ಆ ಹೆಸರನ್ನು ನಮ್ಮ ಗಡ್ಕರಿಜಿ ಅವರು ಆ ಹೆಸರನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನಪೂರ್ವಕವಾಗಿ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂಥ ಎಲ್ಲ ಹಿರಿಯರನ್ನ ವಂದನೆ, ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕ್ಷೇತ್ರದಲ್ಲಿ ಆಗುತ್ತಿರುವಂತಹ ಎಲ್ಲ ಬದಲಾವಣೆಗಳನ್ನು ತಾವೆಲ್ಲರೂ ಗಮನಿಸಬೇಕು. ಮುಂದಿನ ದಿನಗಳಲ್ಲೂ ಸಹ ಈ ಪ್ರಗತಿಯ ಹೆಜ್ಜೆ ಮುನ್ನಡೆಯುತ್ತದೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಸಂಸತ್ ಸದಸ್ಯರು ತಿಳಿಸಿದ್ದಾರೆ. ರಾಘವೇಂದ್ರ ಅವರಿಗೆ ನಾವೆಲ್ಲರೂ ಜೋರಾದ ಕರ್ತಾಡದೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇನ್ನು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದಂತಹ ರಾಜಕೀಯ ಮುತ್ಸದ್ದಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ನಿಮ್ಮೆಲ್ಲರ ನೆಚ್ಚಿನ ಶ್ರೀ BS ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತನಾಡಬೇಕಾಗಿ ವಿನಂತಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀ BS ಯಡಿಯೂರಪ್ಪಾಜಿ. ಉಡುಪಿ ಮಂಗಳೂರು ಸಂಸತ್ ಸದಸ್ಯರಾದ ಶ್ರೀ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಬ್ರಿಜೇಶ್ ಚೌಟ ಅವರಿಗೂ ಸ್ವಾಗತ. ತುರ್ತಾಗಿ ನಮ್ಮ ನಿತಿನ್ ಗಡ್ಕರಿ ಅವರು ಡೆಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಹೆಚ್ಚು ಸಮಯ ಯಾರು ತಗೊಳ್ಳೋಕ್ಕೆ ಅವಕಾಶಗಳಿಲ್ಲ. ಯಾರು ಅನ್ಯತಾ ಭಾವಿಸಬೇಡಿ.
ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾದಂಥ ಮಾನ್ಯ ನಿತಿನ್ ಗಡ್ಕರಿ ಅವರೇ, ನಮ್ಮ ಹಿರಿಯರಾದಂಥ ಪ್ರಹ್ಲಾದ್ ಜೋಶಿ ಅವರೇ, ಮಾನ್ಯ ಸಂಸದರಾದಂಥ ರಾಘವೇಂದ್ರ ಅವರೇ, ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರೇ, BJP ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ, ತಾಯಿ ಭುವನೇಶ್ವರಿಗೆ, ಈ ಭಾಗದ ಜೀವನದಿ ತಾಯಿ ಶರಾವತಿಗೆ ಹಾಗೂ ಶ್ರೀ ಕ್ಷೇತ್ರ ಸಿಂಗನೂರು ತಾಯಿ ಚೌಡೇಶ್ವರಿ ದೇವಿಗೆ ಪ್ರಣಾಮಗಳನ್ನು ಈ ಶುಭ ಸಂದರ್ಭದಲ್ಲಿ ಸಲ್ಲಿಸ್ತಾ, ಅಂಬರಗೋಡ್ಲು ಕಳಸವಳ್ಳಿ ಸಿಂಗದೂರು ಸಂಪರ್ಕ ಕಲ್ಪಿಸುವ ಈ ಸುಂದರ ಭವ್ಯ ಸೇತುವೆಯಿಂದ ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡಿದೆ. ಈ ಸಂತೋಷದ ಹಾಗೂ ಸಾರ್ಥಕ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಅತ್ಯಂತ ಸಂತೃಪ್ತಿಯನ್ನು ತಂದಿದೆ. ನಾನು ಸಂಸತ್ ಸದಸ್ಯನಾಗಿದ್ದಾಗ ಅನುಮೋದನೆಗೊಂಡ ಈ ಯೋಜನೆ ಇಂದು ಸಾಕಾರಗೊಂಡಿದೆ. ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು, ಬಹು ವರ್ಷಗಳ ಬೇಡಿಕೆ ಇಂದು ನನಸಾಗಿದೆ. ಶರಾವತಿ ಹಿನ್ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ. ನಮ್ಮ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಇದು ಕೇವಲ ಸೇತುವೆ ಅಲ್ಲ, ಇದು ಜನರ ವಿಶ್ವಾಸ, ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ. ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನು ನನಸಾಗಲು ಶ್ರಮಿಸ್ತಾ ಇದೆ. ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿಜಿಯವರು ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ. ಅವರ ಸಮರ್ಥ ನಾಯಕತ್ವ ಮತ್ತು ದೂರದೃಷ್ಟಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದೆ. ಹಾಗೆಯೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಕೂಡ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬಂಧುಗಳೇ, ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ ಆ ನಾಯಕತ್ವ ಅಂದರೆ ಜನರ ಸೇವೆ, ಜನಸೇವೆಗಿಂತ ದೊಡ್ಡದು ಯಾವುದೂ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಧ್ಯೇಯ. ನಾವು ಅಧಿಕಾರದಲ್ಲಿ ಇಲ್ಲದಿರಲಿ, ಜನಸೇವೆ ನಮ್ಮ ಗುರಿ, ನಮ್ಮ ಕರ್ತವ್ಯ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬದ್ಧವಾಗಿದೆ. ಈ ಸೇತುವೆ ಅದಕ್ಕೊಂದು ಉದಾಹರಣೆ. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಇಲ್ಲಿ ಉಪಸ್ಥಿತಿರುವ ಕೇಂದ್ರ ಸಚಿವರಲ್ಲಿ ರಾಜ್ಯದ 3 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಿ ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಮನವಿ ಸಲ್ಲಿಸಿದ್ದೇನೆ. ಅವುಗಳಲ್ಲಿ ಒಂದು, ಎಲ್ಲ ಹವಾಮಾನಗಳಿಗೂ ಸುಗಮವಾಗಿ ಸಂಚರಿಸಬಹುದಾದಂಥ, ಮುಖ್ಯವಾಗಿ ನಮ್ಮ ಕರಾವಳಿ ಮತ್ತು ಮಧ್ಯ ಕರ್ನಾಟಕಕ್ಕೆ ನಿರಂತರ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ. ಇನ್ನೊಂದು, ಇಂದು ಹಲವು ಜಿಲ್ಲೆಗಳ ಸಂಪರ್ಕದ ಪ್ರಮುಖ ರಸ್ತೆಯಾಗಿರುವ ಹೊಸಪೇಟೆ ಬಾಳೆಹೊನ್ನೂರು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸುವಂಥದ್ದು. ಸಂಚಾರ ದಟ್ಟಣೆ ನಿವಾರಿಸಲು ಶಿವಮೊಗ್ಗ ವರ್ತುಲ ರಸ್ತೆಯ ಉತ್ತರ ಬೈಪಾಸ್ ಪೂರ್ಣಗೊಳಿಸಬೇಕು ಎಂದು ಸನ್ಮಾನ್ಯ ಸಚಿವರಲ್ಲಿ ಕೋರಿಕೆ ಸಲ್ಲಿಸಿದ್ದೇವೆ. ಇಷ್ಟು ಮಾತ್ರವಲ್ಲ, ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರ ಸದಾ ಕಾರ್ಯೋನ್ಮುಖವಾಗಿದೆ. ಈ ಹೆಮ್ಮೆ ಸಂತೋಷದ ಸಂದರ್ಭದಲ್ಲಿ ಈ ಯೋಜನೆ ಸಾಕಾರಗೊಳಿಸಿದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ, ಸಚಿವ ನಿತಿನ್ ಗಡ್ಕರಿ ಅವರಿಗೆ, ನಿರಂತರ ಸಹಕಾರ ನೀಡಿದ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಇದಕ್ಕಾಗಿ ಹಗಲಿರುಳು ಶ್ರಮಿಸಿದ ಈ ಭಾಗದ ಸಂಸದ ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಸಮಸ್ತ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ಕರ್ನಾಟಕದ ವಿಕಾಸಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಎನ್ನುವ ಪ್ರಾರ್ಥನೆಯೊಂದಿಗೆ ನಿಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಧನ್ಯವಾದಗಳು. ನಮಸ್ಕಾರ. ಈ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳನ್ನು ನೋಡಿ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಶ್ರೀ ಬಿ ಎಸ್ ಯಡಿಯೂರಪ್ಪನವರು. ಮತ್ತೊಮ್ಮೆ ನಾವೆಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಇನ್ನು ವೇದಿಕೆಯ ಮೇಲೆ ಗೌರವಾನ್ವಿತ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಆ್ಯಂಡ್ ಆನರಬಲ್ ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತನಾಡಿದ್ದಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಪ್ರಹ್ಲಾದ್ ಜೋಶಿ ಅವರನ್ನು. बोलो भारत माता की, भारत माता की. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. ಇವತ್ತಿನ ಶರಾವತಿ ನದಿಯ ಈ ಬ್ರಿಡ್ಜಿನ, ಅಂಬಲಗೋಡು ಕಳಸವಳ್ಳಿ ಬ್ರಿಡ್ಜಿನ ಉದ್ಘಾಟನೆ ಸಮಾರಂಭದಲ್ಲಿ ವೇದಿಕೆ ಮೇಲಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಅಧ್ಯಕ್ಷರು, ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶದಲ್ಲಿ ಒಂದು ಬಹುದೊಡ್ಡ ರಸ್ತೆ ಕ್ರಾಂತಿಯನ್ನು ನಿರ್ಮಾಣ ಮಾಡಿ ಇವತ್ತು ಅವರು ಗಡಕರಿಯಾಗಿ ಉಳಿದಿಲ್ಲ, ಅವರು ರೋಡ್ ಕರಿಯಾಗಿ ಉಳಿದಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ರೋಡ್ ಕರಿ ಅಂತಲೇ ಅವ್ರಿಗೆ ಹೆಸರು ಮ್ಯಾನ್ ಆಫ್ ನ್ಯಾಷನಲ್ ಹೈವೇ ಅಂತ ಯಾರನ್ನಾದರೂ ದೇಶದೊಳಗೆ ಮುಂದಿನ ತಲಾಂತರವರೆಗೆ ಕರೆದ್ರೆ ಅದು ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಿರಿಯರಾದಂಥ ಬಿ ಎಸ್ ಯಡಿಯೂರಪ್ಪನವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರುವಂಥ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಯಾದಂಥ ಶ್ರೀ ಕಾಗೋಡು ತಿಮ್ಮಪ್ಪನವರೇ ಮತ್ತು ಈ ಬ್ರಿಡ್ಜ್ ಆಗುವವರೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಫಾಲೋ ಅಪ್ ಮಾಡಿ ಬೆನ್ನತ್ತಿ ಕೆಲಸ ಆಗುವಂತೆ ನೋಡಿಕೊಂಡಿರುವಂಥ ಶ್ರೀ ಬಿ ವೈ ರಾಘವೇಂದ್ರ ಅವರೇ ಈ ಭಾಗದ ಲೋಕಸಭಾ ಸದಸ್ಯರು. ಒಂದಂತೂ ಹೇಳ್ತೀನಿ, ರಾಘವೇಂದ್ರನಷ್ಟು ಫಾಲೋ ಅಪ್ ಯಾರಾದರೂ ಮಾಡಿದರೆ ಆ ಮಂತ್ರಾಲಯದ ರಾಘವೇಂದ್ರನ ಒಲಿದು ಬಿಡ್ತಾನೆ. ಆ ರೀತಿ ಫಾಲೋ ಅಪ್ ಅನ್ನು ರಾಘವೇಂದ್ರ ಅವರು ಮಾಡ್ತಾರೆ. ಮತ್ತು ಯಡಿಯೂರಪ್ಪನವರಿಗೆ ಹೋಲಿಸಿದ್ರೆ गडकरी साहब, ये राघवेंद्र है ना, येडियूरप्पा जी को कंपेयर करते हैं तो बहुत शांत स्वभाव का व्यक्ति है. बहुत ही एकदम कभी भी एकदम शांत रहते हैं. तो ऐसे श्री राघवेंद्र जी राज्यದ ಅಧ್ಯಕ್ಷರಾದಂಥ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಬಿ ವೈ ವಿಜೇಂದ್ರ ಅವರೇ, ಹಿರಿಯ ಶಾಸಕರಾದಂಥ ಅರಗದ ಜ್ಞಾನೇಂದ್ರ ಅವರೇ, ಚನ್ನಬಸಪ್ಪನವರೇ, ಗುರುರಾಜ್ ಗಂಟಿಹೊಳಿ ಅವರೇ, ಸಿಮೆಂಟ್ ಮಂಜು ಅವರೇ, ವಿಧಾನ ಪರಿಷತ್ತಿನ ಶಾಸಕರಾದಂಥ ಧನಂಜಯ ಸರ್ಜಿ ಅವರೇ, ಡಿ ಎಸ್ ಅರುಣ್ ಅವರೇ, ಭಾರತಿ ಶೆಟ್ಟಿ ಅವರೇ, ಎಲ್ಲ ಮಾಜಿ ಲೋಕಸಭಾ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಸದಸ್ಯರೇ ಹಾಗೂ ಈಗ ಆಗಮಿಸಿರುವಂಥ ಬ್ರಿಜೇಶ್ ಚೌಟಾ ಅವರೇ, ಮಂಗಳೂರಿನ MP, ಹಾಗೂ ಎಲ್ಲ ಆಗಮಿಸಿರುವಂಥ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇತ್ತು. ನಾವು ಬರೋ ಹೊತ್ತಿಗೆ ಗಡ್ಕರಿ ಅವರು ನನಗೆ ಕೇಳ್ತಾ ಇದ್ರು, ಜನ ಸೇರ್ತಾರೇನಪ್ಪ ಅಂತ ಕೇಳ್ತಾ ಇದ್ರು. ನಾನು ಹೇಳಿದೆ, ನೀವು ಮಾಡಿದಂತಹ ಕಾರ್ಯ ಇಂಥ ಒಂದು ಅದ್ಭುತವಾದಂತಹ ಕಾರ್ಯ ಅದ. ತಾಯಿಯ ಆಶೀರ್ವಾದದ ಜೊತೆಗೆ ಈ ಜನರ ಆಶೀರ್ವಾದವು ನಿಮಗೆ ಸದಾಕಾಲ ಲಭ್ಯವಾಗಲಿದೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಸ್ನೇಹಿತರೆ, ಈ ದೇಶದ ಇತಿಹಾಸದೊಳಗೆ ಒಂದು 25-30 ಸಾವಿರ ಜನ
गडकरी साहब 25,000 से 30,000 लोगों के लिए एक छोटा सा सड़क, एक छोटा सा रास्ता, वो तो जब इसके लिए एक बहुत बड़ा ब्रिज बनाना था, आपने इसको नेशनल हाईवे कन्वर्ट करा दिया। इससे मैजिक और क्या हो सकता है? तो नेशनल हाईवे कन्वर्ट करके, क्योंकि अगर ये स्टेट हाईवे है, स्थानीय सड़क है, तो आप इतना बड़ा ब्रिज नहीं बना सकते थे। इसलिए आपने ಇದನ್ನು ಒಂದು ಸನ್ಮಾನ್ಯ ಗಡ್ಕರಿ ಅವರು ಮೊದಲೊಂದು ಸಾಮಾನ್ಯ ರಸ್ತೆ ಇದ್ದದ್ದನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಪರಿವರ್ತಿಸಿ 473 ಕೋಟಿ ರೂಪಾಯಿಯ ಒಂದು ಈ ಬ್ರಿಡ್ಜ್ ಅನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನ ಇದೆ ನಮ್ಮೆಲ್ಲರಿಗೂ. ಆ ನಿರ್ದೇಶನ ಏನು ಅಂತಂದ್ರೆ, ನೀವು ಏನು ಶಂಕುಸ್ಥಾಪನೆಯನ್ನು ಮಾಡ್ತೀರಿ ನೀವೇ ಉದ್ಘಾಟನೆ ಮಾಡಬೇಕಂತ ಹೇಳಿ. ಅದನ್ನು ಸನ್ಮಾನ್ಯ ಗಡ್ಕರಿ ಅವರು 100% ಅವರು ಮೊದಲಿನಿಂದನೇ ಪಾಲನೆ ಮಾಡ್ತಾ ಬಂದಿದ್ದಾರೆ. ಯಾವ ರಸ್ತೆ, ಯಾವ ಬ್ರಿಡ್ಜು, ಯಾವ ಹೈವೇ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನು ಅವರೇ ಉದ್ಘಾಟನೆ ಮಾಡ್ತಾರೆ ಅನ್ಲಿಕ್ಕೆ ಇವತ್ತು ಈ ಸಿಗಂದೂರು ಬ್ರಿಡ್ಜ್ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಹಾಗಾಗಿ ಇದು ಬಹಳ ವರ್ಷಗಳ ಕಾಲ 1942ರಲ್ಲಿ ಮೈಸೂರು ಮಹಾರಾಜರ ಹಿರೇಭಾಸ್ಕರ ಆಣೆಕಟ್ಟು ನಿರ್ಮಿಸಿದ ನಂತರ 1964ರಲ್ಲಿ ಇದರ ಎತ್ತರವನ್ನು 1819 ಅಡಿಗೆ ಎತ್ತರಿಸಿದಾಗಿನಿಂದ ಇದರ ಸಮಸ್ಯೆ ಬಹಳ ಜಾಸ್ತಿ ಶುರುವಾಯಿತು. ಹಾಗಾಗಿ ದೊಡ್ಡ ಪ್ರಮಾಣದ ಜಲವಿದ್ಯುತ್ ಇಲ್ಲಿ ಉತ್ಪಾದನೆ ಆಗ್ತಾ ಇದ್ರು. 65% ವಿದ್ಯುತ್ತು, ಜಲವಿದ್ಯುತ್ತು ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಆಗ್ತಾ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗೋದು ತೊಂದರೆ ಆಗ್ತಾ ಇತ್ತು. ಅನೇಕ ಸರ್ತಿ 110 ಕಿಲೋಮೀಟರ್, 110 ಕಿಲೋಮೀಟರ್ ಪೀಪಲ್ ಯೂಸ್ ಟು ಕವರ್ ಸರ್. ಇವತ್ತು ತಮ್ಮ ಆಶೀರ್ವಾದದಿಂದ 30-40 ಕಿಲೋಮೀಟರ್ ಮ್ಯಾಕ್ಸಿಮಮ್ ದೂರ ಆಗ್ತದೆ. ಎಲ್ಲವೂ ಸೇರಿ ಎಂಥದ್ದೇ ದೂರದ ಹಳ್ಳಿಗಿರಲಿ, ಆ್ಯಂಡ್ ಇಟ್ ವಿಲ್ ಕವರ್ ಜಸ್ಟ್ ಇನ್ ಹಾಫ್ ಆನ್ ಅವರ್ ಸರ್. ಪೀಪಲ್ ಆರ್ ರಿಯಲಿ ಇಂಡೆಪ್ಟೆಡ್ ಟು ಯು. ಜೋರಾಗಿ ನಾನು ತಮಗೆ ವಿನಂತಿ ಮಾಡ್ತೇನೆ, ಸನ್ಮಾನ್ಯ ಗಡ್ಕರಿ ಅವರಿಗೆ ಜೋರಾಗಿ ಎದ್ದು ನಿಂತು ಒಂದು ಸರ್ತಿ ಚಪ್ಪಾಳೆಯನ್ನು ತಟ್ಟಬೇಕು ನೀವು ಅನ್ನುವಂತಹ ವಿನಂತಿಯನ್ನು ಮಾಡ್ತೇನೆ. ಸ್ಟ್ಯಾಂಡಿಂಗ್ ಓವೇಷನ್, ಜೋರಾದ ಚಪ್ಪಾಳೆ. ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹುದೊಡ್ಡ ಇತಿಹಾಸ ಇದೆ. ನನಗೆ ಹೆಸರು ಸರಿ ನೆನಪಿಲ್ಲ, ರಾಘವೇಂದ್ರ ಹೇಳ್ಬೇಕು, ಪರಮೇಶ್ವರ್ ಅಂತ ಒಬ್ಬರು ಇದ್ದಿರಲಿಲ್ಲ, ಅವರು ಹೋರಾಟ ಶುರು ಮಾಡಿದ್ರು. ಅದಾದ ನಂತರ ನಮ್ಮ ರಾಘವೇಂದ್ರ ಅವರ ಇದರಲ್ಲಿ ನಿಮಗೆ ಒಂದು ನಮಸ್ಕಾರ. ಅದಾದ ನಂತರ ನಮ್ಮ ಇಲ್ಲಿಯ ಸ್ಥಳೀಯ ಹುಡುಗ ಒಬ್ಬವ, ನಮ್ಮ ರಾಘವೇಂದ್ರ ಯಡಿಯೂರಪ್ಪನವರ ಬಹಳ ಆಪ್ತನೇ ಹೌದವನು, ಪ್ರಸನ್ನ ಅಂಥೇಳಿ, ಅವನು ಈ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ. ನನಗೆ ಗೊತ್ತಿಲ್ಲ, ನಾನು 17-18ರಲ್ಲಿ ಇಲ್ಲಿ ಬಂದಾಗ ನನಗೆ ಅಲ್ಲಿ ಆ ಕಡೆ ಕರ್ಕೊಂಡು ಹೋದ್ರು ಒಂದು ಊರಿಗೆ, ಅಲ್ಲೇ ಸಿಗಿಸಾಕಿಸ್ಬಿಟ್ರು. ನೋಡ್ರಿ ಜನ ದಿವಸ ಹೆಂಗೆ ಮಾಡ್ತಾರಂಥೇಳಿ, ನಿಮ್ಗೆ ಗೊತ್ತಾಗಲಿ ಅಂಥೇಳಿ. ಸೊ ಅದಾದ ನಂತರ ರಾಘವೇಂದ್ರ ಅವರು ಉಪಚುನಾವಣೆಯಲ್ಲಿ ಮತ್ತೊಮ್ಮೆ MP ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದರು. ಈ ಪ್ರಸನ್ನ ಅನೇಕ ಸರ್ತಿ ಆತನೂ ಡೆಲ್ಲಿಗೆ ಬಂದ. ಯಾಕಂದ್ರೆ ರಾಘವೇಂದ್ರ ಏನು ಮಾಡ್ತಾ ಇದ್ರು, ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು, ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು. ಹಾಗಾಗಿ ಇವರ ಎಲ್ಲರ ಒಟ್ಟ ಹೋರಾಟದ ಪರಿಣಾಮ ಅವತ್ತು ಒಂದು ಸರ್ತಿ ಸಿಕ್ಕಾಕೊಂಡಾಗ ನನ್ನ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನನ್ನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ರು. ಭಾನುಪ್ರಕಾಶ್ ಅವರು ಹೇಳಿದರು, ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ, ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ. ಹಾಗಾಗಿ ಮಾಡಿದ್ದು ಸನ್ಮಾನ್ಯ ಗಡ್ಕರಿ ಅವರು, ಬೆನ್ನತ್ತಿದ್ದು ರಾಘವೇಂದ್ರ ಅವರು, ಇಲ್ಲಿಯ ಜನ ಹೋರಾಟ ಸಮಿತಿಯವರು. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ. ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ, ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಯಾಕಂದರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದರು. ಹಾಗಾಗಿ ಸ್ನೇಹಿತರೆ, ರಾಘವೇಂದ್ರ ಅವರು ನಾನು ಹೇಳಿದ್ನಲ್ಲ,
ಯಾವುದೇ ಕೆಲಸ ಇರಲಿ ಭಾಳ ದೊಡ್ಡ ರೀತಿಯಲ್ಲಿ ಭಾಳ ಹಿಂದೆ ಬೆನ್ನತ್ತಿ ಒಂದು ಸ್ವಲ್ಪ ಹಾಸ್ಯಮಯವಾಗಿದ್ರೆ ಬೇತಾಳ ಬೆನ್ನತ್ತಿದಂಗೆ ಬೆನ್ನು ಹತ್ತಿ ಕೆಲಸವನ್ನು ಮಾಡಿಸ್ತಾರೆ. ಬೆನ್ನು ಬಿಡದ ಬೇತಾಳ ಅಂತಾರಲ್ಲ, ಆ ರೀತಿ ಕೆಲಸವನ್ನು ಮಾಡಿಸ್ತಾರೆ. ಹಾಗಾಗಿ ಈ ಕೆಲಸ ಆಗಿದೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೊದಲು SFCಯಲ್ಲಿ ರಿಜೆಕ್ಟ್ ಆಗಿತ್ತದು. ಕೇವಲ ಇಷ್ಟು ಕಮ್ಮಿ ಜನಸಂಖ್ಯೆಗೆ ಯಾಕೆ ಮಾಡೋದು ಅಂತ ಹೇಳಿದರು. ಆದರೆ ಗಡ್ಕರಿಯವರು ಎಲ್ಲ ಆಫೀಸರ್ಗಳನ್ನು, ಬ್ಯೂರೋಕ್ರಾಟಿಕ್ ಎಲ್ಲ ನಿರ್ಣಯಗಳನ್ನು ಓವರ್ಟೇಕ್ ಮಾಡಿ ಅವರು ಈ ಬ್ರಿಡ್ಜ್ಗೆ ಅಪ್ರೂವಲನ್ನು ಕೊಟ್ಟು ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಇವತ್ತು ದೇಶದಲ್ಲಿರುವಂತಹ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತೇನಿದೆ, ಮೋದಿ ಹೈತೋ ಮುಮ್ಕಿನ್ ಹೈ ಅನ್ನುವಂಥ ಮಾತೇನಿದಿಲ್ಲ, ಅದನ್ನು ಗಡ್ಕರಿಯವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಏನಿವತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದರು. ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು, ಡಿಸೈನನ್ನು ಕೊಟ್ಟಂಥವರು ಸನ್ಮಾನ್ಯ ಗಡ್ಕರಿಯವರು ಅನ್ನುವಂಥದ್ದನ್ನು ನಾವು ಮರಿಬಾರದು. ದೇಶದ ಹಳ್ಳಿಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಬಿಡಬಾರ್ದು. ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು. ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು. ಈ ರೀತಿಯಾದಂಥ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯ ಇವತ್ತು ರೂವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅವತ್ತಿನ ಕಾಲದಲ್ಲಿ 90ರ 98ರ 99ರ ದಶಕದಲ್ಲಿ ಅದರ ಹಿಂದಿನ ರೂವಾರಿ ಸನ್ಮಾನ್ಯ ಗಡ್ಕರಿಯವರು ಅನ್ನುವಂಥದ್ದನ್ನು ನಾವು ನೆನಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಹಲವಾರು ಪ್ರಥಮಗಳನ್ನು ಸನ್ಮಾನ್ಯ ಗಡ್ಕರಿಯವರು ನಿರ್ಮಾಣ ಮಾಡಿದ್ದಾರೆ. ಈ ದೇಶದೊಳಗೆ ನಮ್ಮ ಸರ್ಕಾರ ಬರೋಕ್ಕಿಂತ ಮೊದಲು 96,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು. ಇವತ್ತು ಆ 96,000ದಲ್ಲಿ 6 ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ 30,000 ಕಿಲೋಮೀಟರ್ ಆಗಿತ್ತು, 36,000 ಕಿಲೋಮೀಟರ್. ಇದನ್ನು UPA ಸರ್ಕಾರ ಅಫಿಡವಿಟ್ ಸಲ್ಲಿಸಿದ ಸುಪ್ರೀಂ ಕೋರ್ಟ್ನಲ್ಲಿ. ಇದರ ಅಂದರೆ ಇಡೀ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ 60,000 ಕಿಲೋಮೀಟರ್ ರಸ್ತೆ ಆದರೆ ಈ 10 ವರ್ಷದಲ್ಲಿ ಮೋದಿಯವರ ಮಾರ್ಗದರ್ಶನದಲ್ಲಿ ಗಡ್ಕರಿಯವರ ಒಂದು ಸಾರಥ್ಯದಲ್ಲಿ 50,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ನಾವು ಮಾಡಿದ್ದೇವೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಮೊದಲು 6,200 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ದರೆ ಗಡ್ಕರಿಯವರು ಬಂದ ನಂತರ 9,600 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಮರೆಯೋದಿಲ್ಲ ಸ್ನೇಹಿತರೆ. ಹಾಗಾಗಿ ಭಾರತ್ ಮಾಲಾ ಇರಬಹುದು, ಭಾರತ್ ಮಾಲಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೆಹಲಿ ಮೀರ 96 ಕಿಲೋಮೀಟರ್ದ ಎಕ್ಸ್ಪ್ರೆಸ್ ಹೈವೇ ಘೋಷಣೆ ಮಾಡಿ ಬಿಟ್ಟು ಹೋಗಿದ್ರು ಹಿಂದಿನವರು, ಆದರೆ ಸನ್ಮಾನ್ಯ ಗಡ್ಕರಿಯವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದರು. ಈ ರೀತಿ ಹಲವಾರು ಸಂಗತಿಗಳನ್ನು ಅವರು ಮಾಡಿ ಇವತ್ತು ದೇಶದಲ್ಲಿ ಪೋರ್ಟ್ನಿಂದ ಹೈವೇಗೆ, ಹೈವೇದಿಂದ ಏರ್ಪೋರ್ಟ್ಗೆ, ಏರ್ಪೋರ್ಟ್ನಿಂದ ರೈಲಿಗೆ ಈ ರೀತಿ ಒಂದು ಸಂಚಾರ ಕ್ರಾಂತಿಯನ್ನು ಮಾಡ್ತಾ ಇರುವಂಥವರು ಸನ್ಮಾನ್ಯ ಗಡ್ಕರಿಯವರು. ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ಇವತ್ತು ಅದು ರೈಲ್ವೆ ಇರ್ಬೋದು. ಮೊದಲು ರೈಲ್ವೆ ಒಂದು ದಿವಸಕ್ಕೆ 2 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 12 ಕಿಲೋಮೀಟರ್ ಆಗ್ತಾ ಇದೆ. ಮೊದಲು ಹೈವೇ 7-8 ಕಿಲೋಮೀಟರ್ ಆಗ್ತಾ ಇತ್ತು, ಇವತ್ತು 34 ಕಿಲೋಮೀಟರ್ ನಾವನ್ನ ಮಾಡುವಂಥ ಒಂದು ತೀರ್ಮಾನವನ್ನು ಕೈಕೊಂಡು ಆ ರೀತಿ ಶುರುವಾಗಿದೆ. ಒಂದು ಗುರಿಯನ್ನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. 2047ಕ್ಕೆ 100 ಕಿಲೋಮೀಟರ್ ಪರ್ ಡೇ ರಸ್ತೆ ಮಾಡುವಂತಹ ಗುರಿಯನ್ನು ಕೊಟ್ಟು ಅದಕ್ಕೆ 100 ಲಕ್ಷ ಕೋಟಿ ರೂಪಾಯಿಯನ್ನು ಸನ್ಮಾನ್ಯ ಗಡ್ಕರಿಯವರ ನೇತೃತ್ವದಲ್ಲಿ ನಾವು ವ್ಯಯಿಸ್ತಾ ಇದ್ದೇವೆ. ಹಾಗಾಗಿ ಇನ್ನೂ ಅನೇಕ ಯೋಜನೆಗಳು ಬರಲಿದ್ದಾವೆ. ಭಾರತ ವಿಕಸಿತ ಭಾರತ ಆಗಲಿದೆ. ಭಾರತ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗಲಿದೆ ಮೋದಿಯವರ ನೇತೃತ್ವದಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಚೌಡೇಶ್ವರಿ, ಮಾತಾ ಚೌಡೇಶ್ವರಿ ತಮಗೆ, ನಮಗೆ ಮತ್ತು ಸನ್ಮಾನ್ಯ ಗಡ್ಕರಿಯವರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು, ಗಡ್ಕರಿ ಸಾಬ್, मैं आपसे निवेदन करता हूं,
मैं एक निवेदन करता हूं साहब, इस ब्रिज का नाम माता चौड़ेश्वरी ब्रिज ऐसे रखना, ये मेरा आपको निवेदन है, क्योंकि राघवेंद्र जी भी डिमांड किया था, तो इसलिए आप इसको अनाउंस करना, ये मेरे इस विश्वास के साथ मैं आपको फिर एक बार धन्यवाद अर्पित करता हूं, और राघवेंद्र और येडियूरप्पा जी को धन्यवाद अर्पित करते हुए सभी जो बैठे हुए हैं हमारे ಜನಪ್ರತಿನಿಧಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ತಮ್ಮೆಲ್ಲರ ಹೋರಾಟಕ್ಕೆ ಸಂದ ಜಯ ಅನ್ನುವಂತಹ ಮಾತನ್ನು ಹೇಳ್ತಾ ತಾಯಿ ಚೌಡೇಶ್ವರಿಗೆ ನಮಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ. ನಮ್ಮೆಲ್ಲರ ಹಿರಿಯ ಮುತ್ಸದ್ದಿಗಳು ಈ ಸೇತುವೆ ಆಗಲೇಬೇಕು ಅಂತೇಳಿ ಕನಸನ್ನು ಕಟ್ಟಿಕೊಂಡು ಅದರ ಕಾರ್ಯರೂಪಕ್ಕೆ ತರಲಿಕ್ಕೆ ರಾಜ್ಯ ಸರ್ಕಾರದ ಹಣಕಾಸಿನ ಸಮಸ್ಯೆ ಇದ್ದಂಥ ಫಲದಿಂದ ಆಗಲಿಲ್ಲ. ಆದರೆ ಅವ್ರದ್ದೇ ಆದಂಥ ಒಂದು ತಪಸ್ಸಿದೆ. ಗೌರವಿತ ಕಾಗೋಡು ತಿಮ್ಮಪ್ಪನವರು ಕೂತಲ್ಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಇವತ್ತಿನ ಈ ಕಾರ್ಯಕ್ರಮ